ಪಾಪಿಯ ಮೇಲೆ, ಕೊನೆಗೂ ಕೊನೆಗೂ ರೈತನ ಮಡಿದೆಯ ಮೇಲೆ ಅವಳ ಶೀಲಕ್ಕೆ ಕೈ ಹಾಕಿದೆಯಲ್ಲ, ಆ ದೇವರು ನಿನಗೆ ಒಳ್ಳೇದು ಮಾಡಲಾರ, ಒಳ್ಳೇದು ಮಾಡಲಾರ. ದೇವರು ದೇವಾನ ದೇವತೆ ಗಂಡ ಎನಿಸಿಕೊಂಡ ಈ ಮೂರು ಲೋಕರ ಗಂಡರ ಗಂಡ ಮುಂದೆ ಅದು ಯಾವ ದೇವರಿದ್ದಾನೆ? ಲೇ ಮಂಗ, ಈಗ ಇವಳಿಗೆ ಶೀಲ ಕೆಡಿಸಿದ್ದು ಆಯ್ತು, ಮುಂದೆ ಇವಳಿಗೆ ಯಾವ ದಾರಿ? ನಾ ಇರೋದೇ ಕೆಟ್ಟ ಹೆಣ್ಣ ಮಕ್ಕಳಿಗೆ ಬುದ್ಧಿ ಹೇಳುತ್ತೀನಿ. ಕೇಳಿದ್ರ ಚಂದ, ಕೇಳಿಲ್ಲಪ್ಪ ಅಂದ್ರ ಸುಡುಗಾಡ ದಾರಿ ತೋರಿಸ್ತೀನ್ರಿ ದಣಿಯಾರ. ವಯಸ್ಸಿನಲ್ಲಿ ನನ್ನ ತಂದೆ ಇದ್ದಾಗೆ ಇದೆಯಾ, ಆದ್ರೆ ಬುದ್ಧಿ ಮಾತ್ರ ಕೊಳೆತ ಹಣ್ಣಿನಂತೆ. ಈ ವಿಷಯ ನನ್ನ ಮೈದು ನನಗೇನಾದ್ರೂ ಗೊತ್ತಾದ್ರೆ ನಿಮ್ಮಿಬ್ರನ್ನು ಕಡಿದು ಹಾಕಿ ನಿಮ್ಮ ಹೆಣದ ಮೇಲೆ ತಿಥಿಯನ್ನು ಮಾಡಿ ಊಟವನ್ನು ಮಾಡುತ್ತಾನೆ. ಎಚ್ಚರ ಎಚ್ಚರ! ಸೀತಾ, ಈಗ ನಿನ್ನ ಜೀವನವೇ ತಂತಿ ಹರಿದ ಪಿಟೀಲಿನಂತಾಗಿದೆ. ಆ ಕೆಟ್ಟ ಜಾತಿಯ ನಾಯಿ ನನಗೆ ನರಕದ ದಾರಿ ತೋರಿಸುತ್ತಾನೆ. ಲೇ ಮಂಗ, ದಣಿಯಾರ, ನಡುಗೊಂಬಕ್ಕೆ ಜೋತು ಬಿದ್ದ 3 ಬಾರಿಗೆ ತಂದು ನನ್ನ ಕೈಯಲ್ಲಿ ಕೊಡು. ಇವಳನ್ನು ಗುಂಡಿಟ್ಟು ಸಾಯಿಸುತ್ತೇನೆ. ದೇವೇಂದ್ರ, ನೀನು ನನ್ನ ಸಾಯಿಸಿದ ಮಾತ್ರಕ್ಕೆ ಇಲ್ಲಿಗೆ ಈ ಕಥೆ ಮುಕ್ತಾಯವಾಯ್ತಂತ ತಿಳಿದುಕೊಳ್ಳಬೇಡ. ಈಗ ಶುರುವಾಗುತ್ತದೆ ರಣರಂಗದ ಕಥೆ. ಸುಡುಗಾಡು ಕಾಯ ಯಮನನ್ನ ಗೆದ್ದ ಈ ದೇವೇಂದ್ರ ಅಂಜಿಕೆ ಬಾಣ ಬಿಡುತ್ತೀಯಾ ಸೂಳೆ? ದಣಿಯಾರ, ಕೊನೆಗೂ ಅವಳಿಗೆ ಸಾವಿನ ದಾರಿ ತೋರಿಸ್ಬಿಟ್ರೆ ಮಂಗ, ಈ ದೇವೇಂದ್ರ ಕಣ್ಣು ಹಿಟ್ಟ ಹೆಣ್ಣುಗಳಿಗೆ ಇದೇ ಶಿಕ್ಷೆ. ಇದೇ ಸಂತೋಷವನ್ನು ರಾಜ್ಯ ಸಂಗಮದಲ್ಲಿ ಹಂಚಿಕೊಳ್ಳೋಣ. ಏನಂತೀಯಾ? ಆಯ್ತಯ್ಯಪ್ಪ.